ವೆಲ್ಕಮ್ ಟು ಮೈ ಚಾನೆಲ್ ಗಿಂಜಾ ಬ್ಲಾಗ್. ಇವತ್ತಿನ ಬ್ಲಾಗ್ಸ್ ಏನಂದ್ರ, ಇವತ್ತು ಒಂದು ಸ್ಪೆಷಲ್ ಬ್ಲಾಗ್ ಅಂದ್ರ ಈ ಸೀಸನ್ದಾಗ ಶ್ರಾವಣ ಮಾಸದಾಗ ಎಲ್ಲರಿಗೂ ಒಂದು ಫೇವ್ರೇಟ್ ಡೇ ಅಂತ ಬರ್ತೈತಲ್ಲ, ಅದು ಮಂಗಳವಾರ ಮತ್ತೆ ಶುಕ್ರವಾರ. ಇವತ್ತು ಸಂಪತ್ ಶುಕ್ರವಾರ. ಇವತ್ತು ಶುಕ್ರವಾರ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸೊ ಬೆಳಗ್ಗೆ 6 ಗಂಟೆಗೆ ಎದ್ದು ರೆಡಿ ಆಗಿ ಎಲ್ಲಾ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು, ನಮ್ಮ ಮನಿಯೊಳಗ ಮೊದ್ಲಿಂದನು ನಮ್ಮ ಅಮ್ಮ ಏನ್ ರೂಢಿ ಇಟ್ಕೊಂಡ್ ಬಂದಾರಂದ್ರ, ಅಮ್ಮ ಅಂದ್ರ ನನ್ನ ಹಸ್ಬೆಂಡ್ ಅಜ್ಜಿ ಅವ್ರ ಏನ್ ರೂಢಿ ಇಟ್ಕೊಂಡ್ ಬಂದಾರಂದ್ರ, ಕೊಡಗುಸಗ್ ಉಡಿ ತುಂಬೋದಂತ ಇಟ್ಕೊಂಡಾರ. ಶ್ರಾವಣದಾಗ ಪ್ರತಿ 4 ವಾರನು ಅವ್ರ ಇಬ್ರು ಹುಡ್ಗ್ಯಾರ್ ಬರ್ತಾರ. ಕೊಡಗುಸ್ ಅಂದ್ರ ಇನ್ನೂ ಮದ್ವೆ ಆಗಲ್ದ ಸಣ್ಣ ಹುಡ್ಗ್ಯಾರ ಇಬ್ರಿಗೆ, ಅವ್ರಿಗೆ ಉಡಿ ತುಂಬೋದಿರ್ತೈತಿ. ಬೆಳಿಗ್ಗೆ ಎದ್ದು ಅವ್ರ ಜಲ್ದಿನ ಅವ್ರ ಇದು ಮುಗಿಸ್ಕೊಂಡ್ ಸ್ಕೂಲಿಗೆ ಬೇರೆ ಹೋಗ್ತಿರ್ತಾರ. ಸೊ ಅದ್ರ ಸಲುವಾಗಿ ಬೆಳಿಗ್ಗೆ ಜಲ್ದಿನ ಎದ್ದು ನಾವು ಪೂಜೆ ಮುಗಿಸಿದ್ವಿ. ಬರ್ರಿ ಆ ಪೂಜೆ ಮಾಡಿದ್ದೆಲ್ಲ ಕ್ಲಿಪ್ಪಿಂಗ್ಸು ನಿಮ್ ಜೊತೆ ಶೇರ್ ಮಾಡ್ಕೊಂಡಿರ್ತೇನೆ. ಈ ಮುಂದೆ ವಿಡಿಯೋದಾಗ ಆಡ್ ಮಾಡಿರ್ತೇನೆ ನೋಡ್ರಿ. ಹಂಗ ಈವ್ನಿಂಗ್ ಎಲ್ಲರೂ ಅರ್ಶಿನ ಕುಂಕುಮ ತಗೊಳಕ್ ಬರ್ತಾರ, ಎಲ್ಲ ಬಾಜು ಮನಿದವ್ರ. ನಾವು ಬಾಜು ಮನಿಗೆಲ್ಲ ಹೋಗಿರ್ತೇವಿ ಅರ್ಶಿನ ಕುಂಕುಮ ತಗೊಳಕ. ಇದೊಂಥರ ಹೆಣ್ಮಕ್ಳಿಗೆ ಹಬ್ಬ ಇದ್ದಂಗ ನೋಡ್ರಿ. ಎಲ್ಲರೂ ಇದಕ್ಕೋಸ್ಕರ ವೇಟ್ ಮಾಡ್ತಿರ್ತಾರ. ನಂಗಂತೂ ಇದು ಬಹಳ ಇಷ್ಟ. ಯಾಕಂದ್ರ ಸಾರಿ ಉಟ್ಕೊಂಡು ರೆಡಿ ಆಗಿ ಪೂಜೆ ಮಾಡೋದು ಅದೆಲ್ಲ ಎಲ್ಲಾ ಹೆಣ್ಮಕ್ಳಿಗೂ ಇಷ್ಟ. ಹಂಗ ನಂಗೂನು ಇಷ್ಟ. ಬರ್ರಿ ಈ ಹಬ್ಬನ ಜೋರಂಗಿ ಸೆಲೆಬ್ರೇಟ್. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ. ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರ ಕಾಲ್ಗೆಜ್ಜೆ ನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರ ಕಾಲ್ಗೆಜ್ಜೆ ನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ನಲಿಯುತ್ತಾ ಕುಣಿಯುತ್ತಾ ಬಲಿದು ಬಾ ನಮ್ಮ ಮನೆಗೆ ಬಾ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಶ್ರೀದೇವಿ ಬಾಮ್ಮ ಧನಲಕ್ಷ್ಮಿ ಬಾಮ್ಮ ಮನೆಯನ್ನು ಬೆಳಕಾಗಿ ಮಾಡು. ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು. ಸ್ಥಿರವಾಗಿ ಬಂದು Every year, and then same as ಮಧ್ಯಾಹ್ನ ಮತ್ತು ಬೆಳಗ್ಗೆ ಎರಡು ಕೂಡ. ಸೊ ಇನ್ನ ಊಟ ಮಾಡಿವೆಲ್ಲ, ಈಗ ಸ್ವಲ್ಪ ಸುಸ್ತಾಗತೈತಿ, ಸುಧಾರಿಸ್ಕೊಳ್ಳೋಣ ಅಂತ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದ್ದು ಇವಾಗ ಮುಗೀತು ಕೆಲ್ಸ. ಹಬ್ಬದ ಅಡ್ಗಿ ಅಂದ್ರೆ ಹಂಗ ಇರ್ತೈತಲ್ಲ, ಸ್ವಲ್ಪ ಪೂಜೆ ಮಾಡೋದು ಅದೆಲ್ಲ. ಸೊ ಊಟ ಆಗೈತಿ, ಸ್ವಲ್ಪ ರೆಸ್ಟ್ ಮಾಡೋನು. ಮಲ್ಕೊಂಡೆ ಎದ್ದ ನಾ ನಿಮ್ಗ ಈವ್ನಿಂಗ್ ಸಿಗ್ತೇನಿ. ಈವ್ನಿಂಗ್ ಸಾರಿ ಉಟ್ಕೊಳ್ಳೋದಿರ್ತೈತಿ, ಎಲ್ಲರ ಮನಿಗೆ ಅರ್ಶಿನ ಕುಂಕುಮಕ್ ಹೋಗೋದಿರ್ತೈತಿ. ಇವಾಗ ಟೈಮು 7 ಗಂಟೆ ಆಯ್ತು. ಐ ಆಮ್ ಪ್ರಿಟಿ ರೆಡಿ. ದಿಸ್ ಸಿಂಪಲ್ ಲುಕ್. ಈ ಸಾರಿ ಬಂದು ನಮ್ಮ ಅತ್ತೆ ಅವ್ರದ್ದು. ಈ ಸಾರಿಗೆ ನನ್ ವರ್ಕ್ ಬ್ಲೌಸ್ ಮ್ಯಾಚ್ ಮಾಡೀನಿ. ಇವಾಗ ಬರ್ರಿ ಕೆಳಗ್ ಹೋಗೋಣ. ಈವ್ನಿಂಗ್ ಪೂಜೆ ಮಾಡ್ಕೊಂಡು ಕೆಲವೊಂದ್ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತಗೊಂಡ್ ಬರೋಣ. ಇವಾಗ ಊಟ ಎಲ್ಲ ಮುಗೀತ್ ನೋಡ್ರಿ. ಎಲ್ಲಾರ್ ಮನೆಗೆ ಅರ್ಶಿನ ಕುಂಕುಮಕ್ ಹೋಗಿ ಬಂದಿದ್ದಾಯ್ತು. ಅವರು ಎಲ್ಲ ನಮ್ಮ ಮನೆಗೆ ಬಂದಿದ್ದಾಯ್ತು. ನಮ್ದು ಊಟ ಮುಗೀತು. ಮತ್ತ ಹೋಳ್ಗಿ ಊಟ ಇವಾಗ. ಸೊ ಇವತ್ತಿನ ದಿನ ಅಂತೂ ಬಹಳ ಚಂದ ಹೋಯ್ತು.
ಇವತ್ತು ಇನ್ನೂ ಬಹಳಷ್ಟು ಜನ ಬರ್ಬೇಕಾಗಿತ್ತು, ಅಷ್ಟು ಜನ ಬಂದಿಲ್ಲ. ಇನ್ನ ನೆಕ್ಸ್ಟ್ ವಾರ ನೋಡ್ಬೇಕು ಹೆಂಗ್ ಬರ್ತಾರಂತ. ನೆಕ್ಸ್ಟ್ ಮಹಾಲಕ್ಷ್ಮಿ ಐತಿ, ಹಬ್ಬಕ್ಕಂತ ಊರಿಗೆ ಹೊಂಟೇನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡೇನಿ. ಸೊ ಈ ವ್ಲಾಗ್ ನ ಇಲ್ಲ ಎಂಡ್ ಮಾಡತ್ತೇನಿ. ಸೊ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೇನಿ. ನನ್ನ ವ್ಲಾಗ್ ನ ನೋಡ್ರಿ, ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮರಿದ. ಓಕೆ, ನೆಕ್ಸ್ಟ್ ವ್ಲಾಗ್ ಸಿಗ್ತೇನೆ. ಬೈ ಬಾಯ್, ನಮಸ್ತೆ.